ನಮಸ್ಕಾರ ವೀಕ್ಷಕರೇ, ಸಮಸ್ತ ದೂರದರ್ಶನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ಮನೋರಂಜನೆಯನ್ನ ನೀಡುವಂತಹ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ 4 ಕುಟುಂಬಗಳಿಗೂ ಪ್ರೀತಿಯ ಸ್ವಾಗತ. ಸೊ 4 ಕುಟುಂಬಗಳನ್ನ ಈಗ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಜೇನುಗೂಡು ಕುಟುಂಬ. ಈ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ? ಓಕೆ, ಹೇಳಿ ಸರ್. ನನ್ನ ಹೆಸರು ಮುರಳೀಧರ್ ಅಂತ. ನಾವು ಯಲಹಂಕದಿಂದ ಬಂದಿರೋದು. ನಾನು ಟ್ರಾಕ್ಟರ್ಸ್ ಅಂಡ್ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಂತ ದೊಡ್ಡಬಳ್ಳಾಪುರ ಕಂಪ್ನಿಯಲ್ಲಿ ಕ್ವಾಲಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನನ್ನ ವೈಫು. ನಮಸ್ತೆ. ಮುಂಚೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು, ಈಗ ಹೌಸ್ ವೈಫ್ ಆಗಿದ್ದಾರೆ. ಸೂಪರ್. ಆಕ್ಚುಲಿ ಶಿಕ್ಷಕ ವೃತ್ತಿಗೆ ಇರುವಂತಹ ಗೌರವ ಇನ್ನೆಲ್ಲೂ ಇರಲ್ಲ. ಹೌದು. ನೈಸ್ ಮೀಟಿಂಗ್ ಯು ಮ್ಯಾಮ್. ಇವರು ನನ್ನ ಅಣ್ಣ ಗಿರೀಶ್ ಅಂತ. ಇಲ್ಲಿ ಬೆಂಗಳೂರಿನಲ್ಲಿ ಟೆಕ್ಸರ್ ಅಂತ UPS ಕಂಪ್ನಿ ಇದೆ, ಅದರದ್ದು ಇನ್ನೊಂದು ಬ್ರಾಂಚ್ ಪಂಜಾಬ್ ಹತ್ರ ಓಪನ್ ಮಾಡಿದ್ರು. ಹಿ ಈಸ್ ಟೇಕಿಂಗ್ ಕೇರ್ ಆಫ್ ದಟ್. ಅಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಇವರು ಶ್ರೀನಿವಾಸ್ ಅಂತ, ನನ್ನ ಇನ್ನೊಬ್ಬ ಬ್ರದರ್. ಓಕೆ, ನಿಮ್ಮ 4 ಜನಕ್ಕೆ ಜೇನುಗೂಡು ಕುಟುಂಬ ಅಲ್ವಾ? ಜೇನುಗೂಡು ಕುಟುಂಬದ 4 ಸದಸ್ಯರಿಗೂ ಕೂಡ ಸಿನಿ ಕ್ವಿಜ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ. ಸೊ ನಮ್ಮ ಮುಂದಿನ ಕುಟುಂಬ ಕುಂಬ್ರಿ ಮನೆ ಕುಟುಂಬ. ಹೆಸರೇ ಬಹಳ ವಿಶೇಷವಾಗಿದೆ. ಈ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ? ನಾನು ಮಾಡ್ಕೊಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭಾಗೀರಥಿ ಜ್ಯೋತಿ ರೆಡ್ಡಿ. ನಾನು ಸಮಾಜ ಸೇವಕಿ. ಇವರು ನನ್ನ ಅಣ್ಣನ ಮಗ ವಿಶ್ವನಾಥ್ ಅಂತ ಓದ್ತಾ ಇದ್ದಾರೆ. ಇವರು ನನ್ನ ಅಣ್ಣ ಆರ್ಮಿಯಲ್ಲಿದ್ದಾರೆ. DS ದೇವರಾಜು. ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸರ್. ನೀವು ಸಿನಿ ಕ್ವಿಜ್ಗೆ ಬಂದಿದ್ದು. ಓಕೆ. ಅವರು ಮನೀಶ್ ರೆಡ್ಡಿ ಅಂತ, ನನ್ನ ಮಗ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೂಪರ್. ಕುಂಬ್ರಿ ಮನೆ ಅಂತಂದ್ರೆ ನಿಮ್ಮ ಸರ್ನೇಮ? ಮನೆತನದ ಹೆಸರು. ಓಕೆ, ಸೂಪರ್. ಸಖತ್ತಾಗಾಡಿ. ಕುಂಬ್ರಿ ಮನೆ ಕುಟುಂಬ ಸದಸ್ಯರೆಲ್ಲರಿಗೂ ಮತ್ತೊಂದ್ಸಲ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಓಕೆ, ಇನ್ನ ಎಡಭಾಗಕ್ಕೆ ಬಂದ್ಬಿಟ್ರೆ ಅಂಜನಿ ಪುತ್ರ ಕುಟುಂಬ ಇದೆ. ಅಂಜನಿ ಪುತ್ರ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ? ಪರಿಚಯ ಮಾಡ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ವರ್ಣಿಕರ್. ನಾನು ಆದಾಯ ತೆರಿಗೆಯಲ್ಲಿ ಕೆಲಸ ಮಾಡ್ತಿರೋದು. ಇವರು ನನ್ನ ತಾಯಿ ಶೈಲಜಾ ವರ್ಣಿಕರ್, ಅವರು ಗೃಹಿಣಿ. ಇವನು ನನ್ನ ತಮ್ಮ ಶರತ್ ವರ್ಣಿಕರ್, ಅವನು ಸ್ಟೂಡೆಂಟ್ ಆಗಿದ್ದಾನೆ. ಅವರು ನನ್ನ ಅಕ್ಕ ಸೌಭಾಗ್ಯ ರಾಯ್ಕರ್. ಸೊ ಅವರು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಮ್ಮ ಮತ್ತೆ ತಮ್ಮ ಯಾಕೋ ಸೀರಿಯಸ್ ಆಗಿದಾರಲ್ಲ. ಇನ್ನ ನಮ್ಮ 4ನೇ ಕುಟುಂಬ ಸಮ್ಮಿಲನ ಕುಟುಂಬ. ಇಲ್ಲಿ ಮಹಿಳಾ ಮಣಿಗಳೇ ಇದ್ದಾರೆ. ಜೋಶ್ ಜಾಸ್ತಿನೇ ಇರ್ಬೇಕಾದ್ರೆ. ಖಂಡಿತ. ಓಕೆ, ಸಮ್ಮಿಲನ ಕುಟುಂಬನ ಯಾರು ಪರಿಚಯ ಮಾಡ್ಕೊಡ್ತಾರೆ? ನಾನು ಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ನಾನು ನಮ್ಮ ದೂರದರ್ಶನದಲ್ಲೇ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಈಗ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ನೋಡಿ, ಇದೇ ವಾಹಿನಿಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿ ಆದ್ಮೇಲೆ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ತವ್ರ ಮನೆಗೆ ಬಂದಂಗೆ ವಾಪಸ್. ಖಂಡಿತವಾದ ಮಾತು ನೀವು ಹೇಳಿದ್ದು. ನನ್ನ ತಂಗಿ ಪುಷ್ಪಲತಾ ಅಂತ, ಅವರು ಸುಚಿತ್ರ ಅಂತ, ಅವರು ನನ್ನ ತಮ್ಮನ ಹೆಂಡತಿ, ಅವರು ಗೃಹಿಣಿ. ಆಮೇಲೆ ರಮ್ಯಾ ಅಂತ, ಅವರು ನನ್ನ ತಮ್ಮನ ಹೆಂಡತಿ, ಅವರು ಗೃಹಿಣಿ. ನಾವೆಲ್ಲೂ ಬಹಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀವಿ. ಸಮ್ಮಿಲನ ಕುಟುಂಬಕ್ಕೆ ಮತ್ತೊಮ್ಮೆ ಸಿನಿ ಕ್ವಿಜ್ಗೆ ಪ್ರೀತಿಯ ಸ್ವಾಗತ. ಓಕೆ, ಸೊ ಎಲ್ಲರೂ ಕೂಡ ಭಾಗವಹಿಸೋದಕ್ಕೆ ಫುಲ್ ಜೋಶಲ್ಲಿ ಇದ್ದೀರಾ ಅಲ್ವಾ? ಶುರು ಮಾಡ್ಬಿಡೋಣ ಹಾಗಾದ್ರೆ ಕಾರ್ಯಕ್ರಮನ. 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ಬಂದು ಅದಲು ಬದಲು ಸುತ್ತು. ಅದಲು ಬದಲನ್ನ ಶುರು ಮಾಡೋಣ ಅಲ್ಲ? ಅದಲು ಬದಲು ಸುತ್ತಿನ ಮೊದಲ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈಗ. ಮಾ ಲಾ ರಿ ಚಂ ಕು ಚ. ನೀವು ಸರಿಯಾಗಿ ಜೋಡಿಸಿ ಹೇಳೋದಕ್ಕೆ 30 ಸೆಕೆಂಡ್ಗಳ ಕಾಲಾವಕಾಶ ಇದೆ ನಿಮ್ಗೆ. ಚಂಚಲಕುಮಾರಿ. 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 ಸೊ ಚಂಚಲಕುಮಾರಿ ಅಂತ ಜೇನುಗೂಡು ಕುಟುಂಬ ಉತ್ತರವನ್ನ ಕೊಟ್ಟಿದೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಒಳ್ಳೆ ಓಪನಿಂಗ್ ಅನ್ನ ಕೊಟ್ಟಿದ್ದಾರೆ ಜೇನುಗೂಡು ಕುಟುಂಬ. ಓಕೆ, ಇದೇ ಖುಷಿಯಲ್ಲಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ಅದಲು ಬದಲು ಸುತ್ತಿನ 2ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಪ್ಪ, ನೀವು ಹೇಳಿದೆಲ್ಲ ಸರಿನಾ ಹಾಗಾದ್ರೆ? ಓಕೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ನೀವು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಓಕೆ, ಹಾಗಾದ್ರೆ ಇದೇ ಖುಷಿಯಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಲು ಬದಲು ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತಿ ಆ ಢ ಶ
ಓಕೆ, ನಾನು ಇನ್ನು ಪ್ರಶ್ನೆನೇ ಓದಿಲ್ಲ, ಆಗ್ಲೇ ಉತ್ತರ ಕೊಟ್ಟಿದ್ದಾರೆ. ಆಷಾಢಭೂತಿ ಅಂತ. ಆಷಾಢಭೂತಿ ಉತ್ತರ ಕರೆಕ್ಟ್ ಆಗಿದ್ಯಾ? ಎಸ್, ರೈಟ್ ಆನ್ಸರ್. ಉತ್ತರ ಹೇಳೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇದೆ, ಬಟ್ ಆ ಕಾಲಾವಕಾಶ ತಗೋತಾನೆ ಇಲ್ಲ. ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ. ಸೊ ಈಗ 3ಕ್ಕೆ 3 ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಕೊನೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮೊದಲ ತೇದಿ ಮೊದಲ ತೇದಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಅದಲು ಬದಲು ಸುತ್ತು ಕಂಪ್ಲೀಟ್ ಆಗಿದೆ. 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ನೀವು ಗಳಿಸಿರುವಂತಹ ಅಂಕ ಎಷ್ಟು? 80. ಸೊ ಓಕೆ, ಇದೇ ಜೋಶ್ ಮುಂದೆನೂ ಇರ್ಲಿ. ಯಾಕೆ ಸೂಪರ್. ಅದಲು ಬದಲು ಸುತ್ತಿನ 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರವನ್ನ ಕೊಟ್ಟು ಇದೀಗ ನಮ್ಮ ಜೇನುಗೋಡು ಕುಟುಂಬ 80 ಅಂಕಗಳನ್ನ ಗಳಿಸಿದೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಕುಮ್ರಿ ಮನೆ ಕುಟುಂಬಕ್ಕೆ ಅದಲು ಬದಲು ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮ ಜ ಶ್ರೀ ಪೂರ. ಹೇಳಿ. ಶ್ರೀರಾಮ ಪೂಜಾ. ಓಕೆ, ಶ್ರೀರಾಮ ಪೂಜಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಹಿ ನ ರ ಮ ವ. ಮಹಿರಾವಣ. ಓಕೆ, ಮಹಿರಾವಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಆಕ್ಚುಲಿ ನಿಮಗೆ ಕನ್ಫ್ಯೂಸ್ ಆಯ್ತು. ಮೂರನೇ ಪ್ರಶ್ನೆ ಬರ್ಲಿ ಸ್ಕ್ರೀನ್ ಮೇಲೆ. ನಿ ಸ ಳ ನ ಇ ತಿ. ಸುಳಿವು ತಗೋತೀರಾ? ಸುಳಿವು ತಗೋತೀರಾ ಅಥವಾ ಉತ್ತರ ಕೊಡ್ತೀರಾ? ತಗೋತೀವಿ ಮ್ಯಾಮ್. ಓಕೆ, ನಿಮ್ಮ ಸುಳಿವು ಈ ರೀತಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾವಿದು. ಓಕೆ, ಇನ್ನೊಂದು ಸುಳಿವು ಕೂಡ ಇದೆ, ತಗೋತೀರಾ? ನಿಮ್ಮ ಎರಡನೇ ಸುಳಿವು ಈ ತರ ಇದೆ. ಜಯ ಜಯತು ಹೇ ಪ್ರಭುವೆ ಹಾಡು ಇದೇ ಸಿನಿಮಾದ್ದು. ಓಕೆ, ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಓಕೆ, ಮೂರನೇ ಪ್ರಶ್ನೆಗೆ ಅವರಿಗೆ ಉತ್ತರ ಕೊಡೋದಕ್ಕಾಗಿಲ್ಲ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ಲಿ. ಸತಿ ನಡಾಯಿನಿ. ಕುಮ್ರಿ ಮನೆ ಕುಟುಂಬದ ಅದಲು ಬದಲು ಸುತ್ತಿನ ಕೊನೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ವ್ರ ಜ ಸ ರ ತ ತ್ಯ. ಓಕೆ, ಸುಳಿವು ನೋಡೋಣ. ಸಮಯ ಮುಗ್ದೋಗಿದೆ. ಓಕೆ, ನಿಮ್ಮ ಮೊದಲ ಸುಳಿವು ಇಂತಿದೆ. ಎ ಉದಯ್ ಕುಮಾರ್ ನಟನೆಯ ಸಿನಿಮಾ ಇದು. ಆಗ್ಲಿಲ್ವಾ? ಓಕೆ, ಎರಡನೇ ಸುಳಿವು ತಗೊಳ್ಳಿ ನೋಡೋಣ. ನಿಮ್ಮ ಎರಡನೇ ಸುಳಿವು 3 ಛಾಯಾಗ್ರಾಹಕರು ಈ ಚಿತ್ರಕ್ಕಾಗಿ ಕೆಲಸ ಮಾಡಿದ್ದಾರೆ. ಹೇಳ್ತೀರಾ? ಇಲ್ಲ, ಮುಂದಕ್ಕೆ ಹೋಗ್ಬೇಡ, ಪರವಾಗಿಲ್ಲ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ಲಿ. ರಾಜ ಸತ್ಯವ್ರತ. ಓಕೆ, ಬಟ್ ರೌಂಡ್ ಅಲ್ಲಿ ಈಸಿ ಕೊಡೋಣ. ಓಕೆ, ಸೂಪರ್. ಮುಂದಕ್ಕೆ ಹೋಗೋಣ. ಸೊ ನಮ್ಮ ಅಂಜನಿ ಪುತ್ರ ಕುಟುಂಬ ಆಟ ಆಡೋದಕ್ಕೆ ರೆಡಿ ಆಗಿದೆ. ಅದಲು ಬದಲು ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಹ ಇ ನ ಮ ದೆ ದಿ ಸು. ಇದೇ ಮಹಾಸುದಿನ. ಓಕೆ, ಇದೇ ಮಹಾಸುದಿನ. ಇದೇ ಮಹಾಸುದಿನ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಉತ್ತರ ಸರಿಯಾಗಿದೆ. ಸೊ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರು ಗ ಸು ಟ ಮೈ. ಮೈಸೂರು ಟಾಂಗ.
ಮೈಸೂರು ಟಾಂಗಾ ಓಡಾಡಿದಿರ ಟಾಂಗಾದಲ್ಲಿ? ಓಕೆ, ಮೈಸೂರು ಟಾಂಗಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಇದನ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಚಂ ಮು ಕುಂ ದ್ರ ದ. ಚಂದ್ರಮುಕುಂದ. ಚಂದ್ರಮುಕುಂದ. ಓಕೆ, ಚಂದ್ರಮುಕುಂದ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಮುಕುಂದ ಚಂದ್ರ. ಮುಕುಂದ ಚಂದ್ರ. ಸೊ ಇದನ್ನ ಮುಕುಂದ ಚಂದ್ರನ ಚಂದ್ರ ಮುಕುಂದ ಅಂತ ಹೇಳಿದ್ರಿ. ಅದಲು ಬದಲು ಸುತ್ತಲ್ಲಿ ನೀವು ಆನ್ಸರ್ನೇ ಅದಲು ಬದಲ ಕೊಟ್ಬಿಟ್ರಿ. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ನೀವು ಉತ್ತರವನ್ನ ಕೊಡಿ, ಯಾಕಂದ್ರೆ 30 ಸೆಕೆಂಡ್ ಟೈಮ್ ಇರುತ್ತೆ. ಜಸ್ಟ್ ಮಿಸ್, ಬಟ್ ಪರವಾಗಿಲ್ಲ. ನಿಮ್ಮ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಿ ಠ ಟ್ರೆ ಕ ಕ. ಓಕೆ, ಸಮಯ ಮುಕ್ತಾಯವಾಗಿದೆ. ಈಗ ನೀವು ಸುಳಿವನ್ನ ತಗೋತೀರಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಸ್ಕ್ರೀನ್ ಮೇಲೆ ಬರ್ತಾ ಇದೆ. 1970ರಲ್ಲಿ ತೆರೆ ಕಂಡ ಕಪ್ಪು ಬಿಳುಪು ಚಿತ್ರವಿದು. ನಿಮ್ಮ 2ನೇ ಸುಳಿವು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ವಿಜಯ ಭಾಸ್ಕರ್ ಈ ಚಿತ್ರದ ಸಂಗೀತ ನಿರ್ದೇಶಕ. ಸಿಕ್ಕ ಬಿಟ್ರೆ ಟಕ್ಕ. ಸಿಕ್ಕ ಬಿಟ್ರೆ ಠಕ್ಕ. ಓಕೆ, ಸಿಕ್ಕ ಬಿಟ್ರೆ ಠಕ್ಕ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸ್ವಲ್ಪ ಅದನ್ನು ಬದಲು ಮಾಡ. ಓಕೆ, ನಮ್ಮ ಅಂಜನಿ ಪುತ್ರ ಕುಟುಂಬ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕಗಳನ್ನು ಗಳಿಸಿದ್ದಾರೆ. ವೆರಿ ವೆಲ್ ಪ್ಲೈಡ್. ಓಕೆ, ಹಾಗಾದ್ರೆ ನಮ್ಮ ಮಹಿಳಾ ಮಣಿಗಳಿರುವಂತಹ ಸಮ್ಮಿಲನ ಕುಟುಂಬ ಆಟ ಆಡೋದಕ್ಕೆ ರೆಡಿನಾ? ಓಕೆ, ಅದಲು ಬದಲು ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರು ತು ಆ ಓಂ ರು 639. ನೀವು 4 ಜನ ಇದ್ದೀರಲ್ಲ, 9 ಹೆಂಗಾಗುತ್ತೆ? ಸೊ 6 3 9 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಈಗ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ದ್ರ ಕ ಸು ಲ್ಯ ಸುಭದ್ರಾ ಕಲ್ಯಾಣ. ಸುಭದ್ರಾ ಕಲ್ಯಾಣ. ಏನು? ಸುಭದ್ರಾ ಕಲ್ಯಾಣ. ಸುಭದ್ರಾ ಕಲ್ಯಾಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ವೆರಿ ನೈಸ್. ಸೊ 2ನೇ ಪ್ರಶ್ನೆಗೆ ಬಹಳ ಕ್ವಿಕ್ ಆಗಿ ಆನ್ಸರ್ ಮಾಡಿದೀರಾ. ಇದೇ ತರ 3ನೇ ಪ್ರಶ್ನೆಗೂ ಕೂಡ ಆನ್ಸರ್ ಕೊಡಿ. 3ನೇ ಪ್ರಶ್ನೆ ಕೇಳ್ಬಿಡ್ಲಾ? ಸೊ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ದ ಪು ದ ನ. ಪುನರ್ದತ್ತ. ಪುನರ್ದತ್ತ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಸೂಪರ್. ಓಕೆ ಓಕೆ, ನಮ್ಮ ಸಮ್ಮಿಲನ ಕುಟುಂಬದ 4ನೇ ಹಾಗೂ ಕೊನೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಶ ಯ ನು ಮ ಮ. ಮಾಯಾ ಮನುಷ್ಯ. ಮಾಯಾ ಮನುಷ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಈಗ ಅದಲು ಬದಲು ಸುತ್ತನ್ನ ನಮ್ಮ 4 ಕುಟುಂಬಗಳು ಬಹಳ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿವೆ. ಮುಂದಿನ ಸುತ್ತಿಗೆ ಹೋಗ್ಬಿಡೋಣ. ನಮ್ಮ 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ನೋಡಿದಿರಲ್ಲ, ಇಲ್ಲಿ ನನ್ನ ಹತ್ರ ಚೀಟಿಗಳಿದೆ. ನಿಮ್ಮ ಕುಟುಂಬಗಳಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ಬಂದು ಇಲ್ಲಿ ಚೀಟಿನ ಎತ್ತಬೇಕು. ಅದರಲ್ಲಿ ನಟ ನಟಿಯರು, ನಿರ್ದೇಶಕರು ಏನಾದರೂ ಇರ್ಬೋದು. ಅದಕ್ಕೆ ಸಂಬಂಧಿಸಿದ 4 ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಓಕೆ, ಈಗ ನಕ್ಷತ್ರ ಸುತ್ತನ್ನ ಸ್ಟಾರ್ಟ್ ಮಾಡೋಣ. ಓಕೆ, ನಕ್ಷತ್ರ ಸುತ್ತನ್ನ ಕೂಡ ನಮ್ಮ ಜೇನುಗೂಡು ಕುಟುಂಬದಿಂದ ಶುರು ಮಾಡೋಣ. ಯಾರಾದರೂ ಒಬ್ರು ಬಂದು ಇಲ್ಲಿ ಚೀಟಿ ಎತ್ಕೋಬಹುದು. ಜೇನುಗೂಡು ಕುಟುಂಬಕ್ಕೆ ಸಿಕ್ಕಿರೋದು ಉದಯ್ ಕುಮಾರ್. ಓಕೆ, ಉದಯ್ ಕುಮಾರ್ ಅವರ ಕುರಿತಾದ ನಿಮ್ಮ ಮೊದಲ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ.
ಉದಯ್ ಕುಮಾರ್ ಅವರ ಜನ್ಮನಾಮ ಏನು? ನಿಮ್ಮ ಸುಳಿವು ಇಂತಿದೆ. ಎ ಸೂರ್ಯನಾರಾಯಣ ಶಾಸ್ತ್ರಿ, ಬಿ ಶ್ರೀನಿವಾಸ ಶಾಸ್ತ್ರಿ. ಸೂರ್ಯನಾರಾಯಣ. ಓಕೆ, ಆಪ್ಷನ್ ಎ ಸೂರ್ಯನಾರಾಯಣ ಶಾಸ್ತ್ರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಸೂಪರ್ ಸರ್. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ನಿಮ್ಮ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉದಯ್ ಕುಮಾರ್ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮುಂದಿರುವಂತಹ ಆಯ್ಕೆಗಳು: ಮೊದಲನೇ ಆಯ್ಕೆ ಭಾಗ್ಯೋದಯ, ಎರಡನೇ ಆಯ್ಕೆ ಹೇಮಾವತಿ. ಭಾಗ್ಯೋದಯ. ಓಕೆ, ಮೊದಲನೇ ಆಯ್ಕೆ ಭಾಗ್ಯೋದಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಕರೆಕ್ಟ್ ಆದ ಉತ್ತರ. ಉದಯ್ ಕುಮಾರ್ ಅವರ ಕುರಿತಾದ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮೂರನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರಲಿ. ನಾಯಕನಾಗಿ ಉದಯ್ ಕುಮಾರ್ ಅವರು ನಟಿಸಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ರತ್ನಗಿರಿ ರಹಸ್ಯ, ನಿಮ್ಮ ಎರಡನೇ ಆಯ್ಕೆ ಚಂದವಳ್ಳಿಯ ತೋಟ. ರತ್ನಗಿರಿ ರಹಸ್ಯ. ಓಕೆ, ರತ್ನಗಿರಿ ರಹಸ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ನಮ್ಮ ಜೇನುಗೂಡು ಕುಟುಂಬ ಉದಯ್ ಕುಮಾರ್ ಅವರ ಕುರಿತಾದ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಕೊನೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉದಯ್ ಕುಮಾರ್ ನಟನೆಯ 100ನೇ ಸಿನಿಮಾ ಯಾವುದು? ಮೊದಲ ಆಯ್ಕೆ ಬಂದು ಹೇಮಾವತಿ, ಎರಡನೇ ಆಯ್ಕೆ ಸೇಡಿಗೆ ಸೇಡು. ಸೇಡಿಗೆ ಸೇಡು. ಓಕೆ, ಗೆಸ್ ಮಾಡ್ತಾ ಇರೋದಾ ಅಥವಾ ಎಕ್ಸಾಕ್ಟ್ ಆನ್ಸರ್? ಕನ್ಫ್ಯೂಷನ್. ಓಕೆ, 4ನೇ ಪ್ರಶ್ನೆಗೆ ಸೇಡಿಗೆ ಸೇಡು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಇಲ್ಲಿ ಮುಂದಕ್ಕೆ ಹೋಗೋಣ. ನಮ್ಮ ಕುಮ್ರಿ ಮನೆ ಕುಟುಂಬ ಆಟೋದಕ್ಕೆ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಓಕೆ, ಸೂಪರ್. ಯಾರು ಬರ್ತಾರೆ ಲಕ್ಕಿ ಚಾರ್ಮ್ ಇಲ್ಲಿ? ಮನೀಶ್ ರೆಡ್ಡಿ. ಮನೀಶ್ ರೆಡ್ಡಿ. ಮನೀಶ್ ಅವರೇ ಬನ್ನಿ. ಜಯಮಾಲಾ ಮ್ಯಾಮ್. ಜಯಮಾಲಾ ಅವರ ಕುರಿತಾದ 4 ಪ್ರಶ್ನೆಗಳನ್ನ ಕೇಳ್ತೀವಿ. ಈಗ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಜಯಮಾಲಾ ನಟಿಸಿರುವ ಮೊದಲ ತುಳು ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಕಾಸ್ ದಾಯೆ ಕಂಡನೆ, ನಿಮ್ಮ ಎರಡನೇ ಆಯ್ಕೆ ಏರ್ ಮಲ್ತಿನ ತಪ್ಪು. ತಪ್ಪು ಮಾಡಬೇಡಿ, ಕರೆಕ್ಟ್ ಆಗಿ ಉತ್ತರ ಕೊಡಿ. ಏರ್ ಮಲ್ತಿನ ತಪ್ಪು. ಏರ್ ಮಲ್ತಿನ ತಪ್ಪು. ಓಕೆ, ಏರ್ ಮಲ್ತಿನ ತಪ್ಪು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಏರ್ ಮಲ್ತಿನ ತಪ್ಪು ಉತ್ತರ ತಪ್ಪಾಗಿದೆ. ಹೇಳಿದೆ ಅದು ತಪ್ಪು ಅಂತ ಇತ್ತು. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ಲಿ. ಕಾಸ್ ದಾಯೆ ಕಣ್ಣಲ್ಲಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಸ್ವಲ್ಪ ಇನ್ನ ನೋಡ್ಕೊಂಡು ಗೆಸ್ ಮಾಡಿ. ಸರಿ. ಸೊ ಈಗ ಜಯಮಾಲಾ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಕನ್ನಡದಲ್ಲಿ ಜಯಮಾಲಾ ನಟಿಸಿರೋ ಮೊದಲ ಚಿತ್ರ ಯಾವುದು? ಮೊದಲ ಆಯ್ಕೆ ಪ್ರೇಮದ ಕಾಣಿಕೆ, ನಿಮ್ಮ ಎರಡನೇ ಆಯ್ಕೆ ಭೂತಯ್ಯನ ಮಗ ಅಯ್ಯು. ಆಪ್ಷನ್ ಎ ಪ್ರೇಮದ ಕಾಣಿಕೆ. ಓಕೆ, ಆಪ್ಷನ್ ಎ ಪ್ರೇಮದ ಕಾಣಿಕೆ ಅಂತ ಉತ್ತರ ಕೊಟ್ಟಿದ್ದಾರೆ. ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಭೂತಯ್ಯನ ಮಗ ಅಯ್ಯು. ನಿಮ್ಮ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಜಯಮಾಲಾ ನಿರ್ಮಾಣದ ಮೊದಲ ಚಿತ್ರ ಯಾವುದು? ಮೊದಲ ಆಯ್ಕೆ ಅಗ್ನಿ ಪರೀಕ್ಷೆ, ನಿಮ್ಮ ಎರಡನೇ ಆಯ್ಕೆ ತಾಯಿ ಸಾಹೇಬ. ತಾಯಿ ಸಾಹೇಬ. ಸರಿಯಾದ ಉತ್ತರ ಅಗ್ನಿ ಪರೀಕ್ಷೆ. ಓಕೆ, ನಮ್ಮ ಕುಮ್ರಿ ಮನೆ ಕುಟುಂಬಕ್ಕೆ ಈಗ ಕೊನೆಯ ಪ್ರಶ್ನೆಯನ್ನ ನಮ್ಮ ಕಂಪ್ಯೂಟರ್ ದೇವರು ಕೇಳಲಿ.
ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಯಮಾಲಾ ನಿರ್ಮಾಣದ ತುತ್ತೂರಿ ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ ಗಿರೀಶ್ ಕಾಸರವಳ್ಳಿ, ನಿಮ್ಮ ಎರಡನೇ ಆಯ್ಕೆ ಪಿ ಶೇಷಾದ್ರಿ. ಮಕ್ಕಳು ಯಾರಿಗೂ ಹಳೆ ಸಿನಿಮಾ ಗೊತ್ತಿಲ್ಲ ಅನ್ಸುತ್ತೆ. ಸಮಯ ಮುಗಿತಾ ಇದೆ. ಮ್ಯಾಮ್ ಗಿರೀಶ್ ಕಾಸರವಳ್ಳಿ. ಇದು ಕೂಡ ಗೆಸ್ ಮಾಡಿದ್ದಾರೆ. ಬಟ್ ನೋಡ, ಗಿರೀಶ್ ಕಾಸರವಳ್ಳಿ ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಸರಿಯಾದ ಉತ್ತರ ಪಿ ಶೇಷಾದ್ರಿ. ಜಯಮಾಲಾ ಮ್ಯಾಮ್ ಯಾವ ಸಿನಿಮಾನೂ ನೋಡಿಲ್ಲ ಅನ್ಸುತ್ತೆ. ನೋಡಿದೀನಿ ಗಿರಿಕನ್ಯೆಲ್ಲ, ಬಟ್ ಇಷ್ಟೊಂದು ಡೀಟೇಲ್ ಗೊತ್ತಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ರೌಂಡ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆ, ನಮ್ಮ ಅಂಜನಿ ಪುತ್ರ ಕುಟುಂಬ ಆಡೋದಕ್ಕೆ ರೆಡಿ ಇದೀರಾ? ಯಾರು ಬಂದು ಚಿಟ್ಟನ್ನ ಎತ್ತುತ್ತಾ ಇದ್ದಾರೆ? ನಾನು ಬರ್ತೀನಿ. ಗಿರೀಶ್ ಕಾರ್ನಾಡ್. ಓಕೆ, ಗಿರೀಶ್ ಕಾರ್ನಾಡ್ ಅವರಿಗೆ ಸಂಬಂಧಿಸಿದಂತಹ 4 ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುತ್ತೆ. ರೆಡಿನಾ? ಓಕೆ, ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿರೀಶ್ ಕಾರ್ನಾಡ್ ನಟಿಸಿದ ಮೊದಲ ಕನ್ನಡ ಸಿನಿಮಾ ಯಾವುದು? ಮೊದಲ ಆಯ್ಕೆ ಸಂಸ್ಕಾರ, ಎರಡನೇ ಆಯ್ಕೆ ಆನಂದ ಭೈರವಿ. ಆನಂದ ಭೈರವಿ. ಇದು ಗೆಸ್ ಅಥವಾ ಕರೆಕ್ಟಾಗಿ ಗೊತ್ತಿದೆಯಾ? ಗೆಸ್. ಆನಂದ ಭೈರವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಓಕೆ, ಉತ್ತರ ತಪ್ಪಾಗಿದೆ. ಪರವಾಗಿಲ್ಲ, ಇನ್ನ 3 ಪ್ರಶ್ನೆಗಳಿದೆಯಲ್ಲ ಆನ್ಸರ್ ಮಾಡೋದಕ್ಕೆ. ಸರಿಯಾದ ಉತ್ತರ ಸಂಸ್ಕಾರ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಗಿರೀಶ್ ಕಾರ್ನಾಡ್ ನಿರ್ದೇಶನದ ಮೊದಲ ಚಿತ್ರ ಯಾವುದು? ಮೊದಲ ಆಯ್ಕೆ ವಂಶವೃಕ್ಷ, ಎರಡನೇ ಆಯ್ಕೆ ಒಂದಾನೊಂದು ಕಾಲದಲ್ಲಿ. ಒಂದಾನೊಂದು ಕಾಲದಲ್ಲಿ. ಒಂದಾನೊಂದು ಕಾಲದಲ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ವಂಶವೃಕ್ಷ. ಗಿರೀಶ್ ಕಾರ್ನಾಡ್ ಅವರ ಕುರಿತಾದ 3ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹುಷಾರಾಗಿ ಆನ್ಸರ್ ಮಾಡಿ. ಈ ಕೆಳಗಿನ ಯಾವ ನಾಟಕವನ್ನು ಗಿರೀಶ್ ಕಾರ್ನಾಡ್ ರಚಿಸಿಲ್ಲ? ಮೊದಲ ಆಯ್ಕೆ ಹಯವದನ, ಎರಡನೇ ಆಯ್ಕೆ ಜೋಕುಮಾರಸ್ವಾಮಿ. ಹಯವದನ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಕೆ, 3 ಗೆಸ್ ಮಾಡಿದ್ರು, ಬಟ್ ಉತ್ತರ ಸರಿಯಾಗ್ಲಿಲ್ಲ. ಸರಿಯಾದ ಉತ್ತರ ಜೋಕುಮಾರಸ್ವಾಮಿ. ಗಿರೀಶ್ ಕಾರ್ನಾಡ್ ಅವರ ಕುರಿತಾದ 4ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಗಿರೀಶ್ ಕಾರ್ನಾಡ್ ಅವರು ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಒಂದಾನೊಂದು ಕಾಲದಲ್ಲಿ, ಎರಡನೇ ಆಯ್ಕೆ ಕಾಡು. ಪ್ರಶ್ನೆಗೆ ಅವರು ಸರಿಯಾಗಿ ಉತ್ತರ ಕೊಡೋಕ್ಕಾಗಿಲ್ಲ. ಹಾಗಾಗಿ ಡಿಸ್ಕಸ್ ಮಾಡಿ ಇದಕ್ಕಾದ್ರೂ ನಾವು ನೀಟಾಗಿ ಆನ್ಸರ್ ಮಾಡೋಣ ಅಂತ ಡಿಸ್ಕಷನ್ ನಡೀತಾ ಇದೆ. ಸಮಯ ಮುಗಿತಾ ಇದೆ. ಒಂದಾನೊಂದು ಕಾಲದಲ್ಲಿ. ಒಂದಾನೊಂದು ಕಾಲದಲ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾದ ಉತ್ತರ ಕಾಡು. ಓಕೆ, ಮುಂದಕ್ಕೆ ಹೋಗೋಣ. ಈಗ ನಮ್ಮ ಸಮ್ಮಿಲನ ಕುಟುಂಬ ಬಹಳ ಶಾರ್ಪ್ ಇದ್ದಾರೆ, ನಮ್ಮ ಹೆಣ್ಮಕ್ಳು. ಕಾಡೋದಕ್ಕೆ ರೆಡಿನಾ? ಓಕೆ, ಹಾಗಾದ್ರೆ ನಮ್ಮ ಸಮ್ಮಿಲನ ಕುಟುಂಬದಲ್ಲಿ ಯಾರು ಬಂದು ಚಿಟ್ಟನ್ನ ಎತ್ತುತ್ತಾ ಇದ್ದಾರೆ? ಬನ್ನಿ ಮ್ಯಾಮ್. ಅಭಿಜಿತ್ ಅವರು.
ಓಕೆ, ಈಗ ಅಭಿಜಿತ್ ಅವರ ಕುರಿತಾದ 4 ಪ್ರಶ್ನೆಗಳನ್ನ ಕೇಳೋಣ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ಮೂಲಕ ಅಭಿಜಿತ್ ಸಿನಿಮಾ ರಂಗ ಪ್ರವೇಶ ಮಾಡಿದರು? ನಿಮ್ಮ ಮೊದಲ ಆಯ್ಕೆ ಚಿನ್ನ ನೀ ನಗುತ್ತಿರು, ಎರಡನೇ ಆಯ್ಕೆ ಕಾಲೇಜು ಹೀರೋ. ಪಾಪ ಫುಲ್ ಕಾನ್ಫಿಡೆಂಟ್ ಆಗಿದ್ದೀರಾ? ಕಾಲೇಜು ಹೀರೋ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ನಾಯಕನಾದ ಮೊದಲ ಸಿನಿಮಾ ಯಾವುದು? ಮೊದಲ ಆಯ್ಕೆ ರಂಜಿತಾ, ನಿಮ್ಮ ಎರಡನೇ ಆಯ್ಕೆ ರಶ್ಮಿ. ಇಬ್ರು ಹೆಣ್ಮಕ್ಳ ಹೆಸರೇ ಇದೆ. ರಂಜಿತಾ. ರಂಜಿತಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಆಕ್ಚುಲಿ ಆನ್ಸರ್ ಗೊತ್ತಿರ್ಲಿಲ್ಲ, ಗೆಸ್ ಮಾಡಿದ್ರೆ ಸ್ವಲ್ಪ ಡೌಟ್ ಇತ್ತು ಮ್ಯಾಮ್. ಎರಡು ರಾರ ಆಯ್ತಲ್ಲ. ಇವರ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ನಿರ್ದೇಶನ ಮಾಡಿದ ಸಿನಿಮಾ ಯಾವುದು? ಆಪ್ಷನ್ ಎ ಸಂಸಾರದ ಗುಟ್ಟು, ಆಪ್ಷನ್ ಬಿ ಜೋಡಿ ನಂಬರ್ 1. ಜೋಡಿ ನಂಬರ್ 1. ಜೋಡಿ ನಂಬರ್ 1 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಇದು ಕೂಡ ಕರೆಕ್ಟ್ ಆಗಿದೆ. ಅಭಿಜಿತ್ ಅವರ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ನಿರ್ಮಾಣ ಮಾಡಿದ ಸಿನಿಮಾ ಯಾವುದು? ಮೊದಲ ಆಯ್ಕೆ ಜನನಾಯಕ, ನಿಮ್ಮ ಎರಡನೇ ಆಯ್ಕೆ ಸಮರಸಿಂಹ ನಾಯಕ. ಕರೆಕ್ಟ್ ಆಗಿ ಗೊತ್ತು ಉತ್ತರ. ಓಕೆ, ಸಮರಸಿಂಹ ನಾಯಕ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸೂಪರ್ ಆಗಿ ಆಡ್ತಾ ಇದ್ರೆ ಎಲ್ರು. ಸ್ವಲ್ಪ ಗೆಸ್ ಮಾಡಿ, ಯೋಚನೆ ಮಾಡಿ ಸರಿಯಾದ ಉತ್ತರವನ್ನ ಕೊಡಿ, ಯಾಕಂದ್ರೆ ಬಾಕಿ ಇರೋದು ಇನ್ನು ಕೇವಲ 2 ಸುತ್ತುಗಳು. ಓಕೆ, ನಮ್ಮ ಮುಂದಿನ ಸುತ್ತು ಚಿತ್ರ ಜಗತ್ತು. ಈಗ 3ನೇ ಸುತ್ತನ್ನ ಕೂಡ ಎಂದಿನಂತೆ ನಮ್ಮ ಜೇನುಗೂಡು ಕುಟುಂಬದಿಂದಾನೇ ಶುರು ಮಾಡೋಣ ಅಲ್ಲ? ಓಕೆ, ಮೊದಲಿಗೆ ಈ ಚಿತ್ರ ಜಗತ್ತು ಸುತ್ತಿನಲ್ಲಿ ಕುರಿತಾದಂತಹ ಒಂದು ಚಿತ್ರವನ್ನ ಸ್ಕ್ರೀನ್ ಮೇಲೆ ನಾವು ತೋರಿಸ್ತೀವಿ. ಅದಕ್ಕೆ ಸಂಬಂಧಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಓಕೆ, ಹಾಗಾದ್ರೆ ಜೇನುಗೂಡು ಕುಟುಂಬದ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈಗ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಆಯ್ಕೆ ಮತದಾನ, ಎರಡನೇ ಆಯ್ಕೆ ಬರ. ನೋಡಿದಿರ ಸರ್ ಈ ಚಿತ್ರನ? ಓಕೆ, ಬರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಅವ್ರು ಯಾರು? ಶಿವರಾಮ್ ಅವರು. ಬರ ಸಿನಿಮಾನ ಯಾರ್ಯಾರು ನೋಡಿದ್ದೀರಾ? ಇದರಲ್ಲಿ ಎಲ್ಲರೂ ನೋಡಿದ್ದೀರಾ? ಓಕೆ, ಸೂಪರ್. ಎಲ್ಲ ಪ್ರಶ್ನೆಗಳು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಇದುವರೆಗೂ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಇದೇ ರೀತಿ ನಮ್ಮ ಆಟ ಮುಂದುವರಿಯಲಿ. ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಚಂದ್ರಶೇಖರ್. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಗಾಳಿ ಮಾತು. ಓಕೆ, ಆಪ್ಷನ್ಸ್ ಗಿಂತ ಮುಂಚೆನೆ ಹೇಳಿದ್ದಾರೆ. ನಿಮ್ಮ ಮೊದಲನೇ ಆಪ್ಷನ್ ಅನುಪಮ, ಎರಡನೇ ಆಪ್ಷನ್ ಗಾಳಿ ಮಾತು. ಆಯ್ಕೆಗಳನ್ನ ಕೊಡೋದಕ್ಕಿಂತ ಮುಂಚೆನೆ ಗಾಳಿ ಮಾತು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಆನ್ಸರ್ ಹೇಳೋ ಮುಂಚೆನೆ ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಗೊತ್ತಿತ್ತು ಅದು ಸರಿಯಾದ ಉತ್ತರ ಅಂತ. ಸೂಪರ್, ವೆರಿ ವೆಲ್ ಡೂಯಿಂಗ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಇದೇ ರೀತಿ ಆಟ ಮುಂದುವರಿಲಿ. ಇವರ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇಬ್ರು ಖಡಕ್ ನಟರ ಫೋಟೋ ಇದೆ. ಸೊ ನಿಮ್ಮ ಪ್ರಶ್ನೆ ಇಂತಿದೆ. ಇದು ಯಾವ ಸಿನಿಮಾದ ದೃಶ್ಯ? ಮೊದಲ ಆಯ್ಕೆ ಹದ್ದಿನ ಕಣ್ಣು, ನಿಮ್ಮ ಎರಡನೇ ಆಯ್ಕೆ ಕಪ್ಪು ಕೋಳ. ಹದ್ದಿನ ಕಣ್ಣು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಇವರ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ. ನಾಲ್ಕನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಪ್ರಿಯಾಂಕಾ ಉಪೇಂದ್ರ ನಟನೆಯ ಸೆಕೆಂಡ್ ಹಾಫ್ ಸಿನಿಮಾದ ನಿರ್ದೇಶಕರು ಯಾರು? ಮೊದಲನೇ ಆಯ್ಕೆ ಯೋಗಿ ದೇವಗಂಗೆ, ಎರಡನೇ ಆಯ್ಕೆ ಎ ಹರ್ಷ. ಯೋಗಿ ದೇವಗಂಗೆ. ನೋಡಿದಿರಾ? ಹೊಸ ಸಿನಿಮಾಗಳನ್ನ ನೋಡ್ತೀರಾ? ಅಷ್ಟೊಂದು ಇಲ್ಲ. ಓಕೆ, ಯೋಗಿ ದೇವಗಂಗೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಗೆಸ್ ಮಾಡಿದ್ರು, ಆ ಗೆಸ್ ಕೂಡ ಕರೆಕ್ಟ್ ಆಗಿದೆ. ಇದುವರೆಗೂ ಆಡಿರೋ 3 ಸುತ್ತುಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕುಂಬ್ರಿ ಮನೆ ಕುಟುಂಬಕ್ಕೆ ಪ್ರಶ್ನೆಗಳನ್ನ ಕೇಳ್ಬಿಡೋಣ. ಅವರ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲನೇ ಆಯ್ಕೆ ಜೀವಕ್ಕೆ ಜೀವ, ನಿಮ್ಮ ಎರಡನೇ ಆಯ್ಕೆ ಅಂದದ ಅರಮನೆ. ಜೀವಕ್ಕೆ ಜೀವ ಕೊಡೋ ಮಡದಿ ಅಲ್ಲೇ ಇದ್ದಾರೆ. ಓಕೆ, ಈಗ ಜೀವಕ್ಕೆ ಜೀವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಜೀವಕ್ಕೆ ಜೀವ ಕೊಡೋ ತಂಗಿ ಅವ್ರನ್ನ ನೆನೆಸ್ಕೊಂಡು ಹೇಳಿರ್ಬೋದು, ಗೆಸ್ ಮಾಡಿದ್ದಾರೆ. ಅವರು ಸದ್ಯ ಇದಾದ್ರೂ ಸರಿಯಾಗಿ ಆಯ್ತಲ್ಲ ಅಂತಿದ್ದಾರೆ. ಯಾಕಂದ್ರೆ ಲಾಸ್ಟ್ ಸುತ್ತಲ್ಲಿ. ಹೌದು. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಎರಡನೇ ಪ್ರಶ್ನೆ ಇಂತಿದೆ. ಈ ಚಿತ್ರದ ಹೆಸರೇನು? ನಿಮ್ಮ ಆಯ್ಕೆ ಮೊದಲನೇ ಆಯ್ಕೆ ಊರಿಗೆ ಉಪಕಾರಿ, ಎರಡನೇ ಆಯ್ಕೆ ಕಾರ್ಮಿಕ ಕಳ್ಳನಲ್ಲ. ಓಕೆ, ಆಪ್ಷನ್ ಬಿ ಕಾರ್ಮಿಕ ಕಳ್ಳನಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಓಕೆ, ಸೂಪರ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ನಿಮ್ಮ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡಿ. ನಿಮ್ಮ ಮೂರನೇ ಪ್ರಶ್ನೆ ಇಂತಿದೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಮೊದಲ ಆಯ್ಕೆ ಮೂಗನ ಸೇಡು, ಎರಡನೇ ಆಯ್ಕೆ ಮಧುಚಂದ್ರ. ಮೂಗನ ಸೇಡು. ಎ. ಆಪ್ಷನ್ ಎ ಮೂಗನ ಸೇಡು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೂಗನ ಸೇಡು ಚಿತ್ರದಲ್ಲ. ಸರಿಯಾದ ಉತ್ತರ ಮಧುಚಂದ್ರ. ಸ್ವಲ್ಪ ವೇಟ್ ಮಾಡಿದ್ರೆ ಸರಿಯಾದ ಉತ್ತರ ಕೊಡ್ಬೋದಾಯ್ತು. ಸ್ವಲ್ಪ ಆನಂದಾಗ ಶಂಕರ್ನಾಗ ಅಂತ ಕನ್ಫ್ಯೂಸ್ ಆಯ್ತು. ನಿಮ್ಮ ನಾಲ್ಕನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕನ್ನಡದಲ್ಲಿ ಪ್ರಥಮ ಬಾರಿಗೆ ಅರ್ಜುನ್ ಸರ್ಜಾ ನಿರ್ದೇಶಿಸಿ ನಟಿಸಿರುವ ಈ ಸಿನಿಮಾದ ಹೆಸರೇನು? ಮೊದಲ ಆಯ್ಕೆ ಅಭಿಮನ್ಯು, ಎರಡನೇ ಆಯ್ಕೆ ಪ್ರೇಮ ಬರಹ. ಬಿ ಪ್ರೇಮ ಬರಹ. ಪ್ರೇಮ ಬರಹ ಅಂತ ಉತ್ತರ ಕೊಟ್ಟಿದ್ದಾರೆ, ಆದ್ರೆ ಉತ್ತರ ತಪ್ಪಾಗಿದೆ. ಆಕ್ಚುಲಿ ಪ್ರೇಮ ಬರಹ ಹೌದು, ಮಗಳಿಗೋಸ್ಕರ ನಿರ್ದೇಶಿಸಿದ್ದು. ಅಭಿಮನ್ಯು ಚಿತ್ರಕ್ಕೆ ಅವ್ರಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ಉತ್ತರ ಸರಿಯಾಗಿದೆ, ಪರವಾಗಿಲ್ಲ. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಇನ್ನ ಲಾಸ್ಟ್ ರೌಂಡ್ ಬಾಕಿ ಇದೆ. ನಮ್ಮ ಮ್ಯಾಮ್ ರೆಡಿ ಆಗಿದ್ದಾರೆ ಆಟ ಆಡಕ್ಕೆ. ನೋಡೋಣ, ತುಂಬಾ ಚೆನ್ನಾಗಿ ಆಟ ಆಡಿ ನೆಕ್ಸ್ಟ್ ರೌಂಡ್ ಅಲ್ಲಿ. ಓಕೆ, ಸೊ ರೆಡಿ ಇದ್ದೀರಾ ಅಂಜನಿ ಪುತ್ರ ಕುಟುಂಬ? ಹೌದು. ಫುಲ್ ನಗ್ತಾ ನಗ್ತಾ ಈಗ ಭಾಗವಹಿಸ್ಬೇಕು. ಓಕೆ, ಈಗ ನಮ್ಮ ಅಂಜನಿ ಪುತ್ರ ಕುಟುಂಬಕ್ಕೆ ಪ್ರಶ್ನೆಗಳನ್ನ ಕೇಳೋಣ. ಅವರ ಮೊದಲ ಪ್ರಶ್ನೆಗೆ ಸಂಬಂಧಿಸಿದ ಮೊದಲ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ಮೊದಲ ಆಯ್ಕೆ ಪೆದ್ದಾಗೆದ್ದ, ಎರಡನೇ ಆಯ್ಕೆ ಮಂಕುತಿಮ್ಮ. ಮಂಕುತಿಮ್ಮ. ಮಂಕುತಿಮ್ಮ ಅಂತ ಉತ್ತರ ಕೊಟ್ಟಿದ್ದಾರೆ. ಮಂಕುತಿಮ್ಮ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್. ಓಕೆ, ಉತ್ತರ ಸರಿಯಾಗಿದೆ. 20 ಅಂಕವನ್ನ ಗಳಿಸಿದ್ರ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ನಿಮ್ಮ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಚಿತ್ರದಲ್ಲಿನ ನಾಯಕಿಯ ಹೆಸರೇನು? ಕರೆಕ್ಟಾಗಿ ನೋಡ್ಕೊಂಡಿರ್ತಾನೆ ಫೋಟೋ. ನಿಮ್ಮ ಮೊದಲನೇ ಆಯ್ಕೆ ಶ್ರೀಪ್ರಿಯಾ, ಎರಡನೇ ಆಯ್ಕೆ ಸ್ವರ್ಣ. ಆಪ್ಷನ್ ಎ ಶ್ರೀಪ್ರಿಯಾ. ಆಪ್ಷನ್ ಎ ಶ್ರೀಪ್ರಿಯಾ ಅವ್ರು ನಿಮ್ಮ ಓಕೆ ಕರೆಕ್ಟ್ ಆಗಿದೆ. ಸೂಪರ್, ಉತ್ತರ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಇಬ್ಬನಿ ಕರಗಿತು, ನಿಮ್ಮ ಎರಡನೇ ಆಯ್ಕೆ ನನ್ನ ದೇವರು. ಬಿ ನನ್ನ ದೇವರು. ಓಕೆ, ಆಪ್ಷನ್ ಬಿ ನನ್ನ ದೇವರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಇದನ್ನ ಕೂಡ ಗೆಸ್ ಮಾಡಿದ್ದ. ಸೂಪರ್. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 60 ಅಂಕನ ಗಳಿಸಿದ್ರ. ಇದೇ ಖುಷಿಗೆ ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. ಓಕೆ, ಇವರ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲನೇ ಆಯ್ಕೆ ಆರ್ಯನ್, ಎರಡನೇ ಆಯ್ಕೆ ಸನ್ ಆಫ್ ಬಂಗಾರದ ಮನುಷ್ಯ. ಆಪ್ಷನ್ ಎ ಆರ್ಯನ್. ಸಿನಿಮಾ ನೋಡಿದ್ದೀರಾ? ಎಸ್ ಅಂತ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆರ್ಯನ್ ಉತ್ತರ ಸರಿಯಾಗಿದೆಯಾ? ಎಸ್. ಓಕೆ, ನಮ್ಮ ಮುಂದಿನ ಕುಟುಂಬ ಸಮ್ಮಿಲನ ಕುಟುಂಬ ಆಟ ಆಡೋದಕ್ಕೆ ಆಸ್ ಯೂಶುವಲ್ ರೆಡಿಯಾಗಿ ನಿಂತಿದ್ದಾರೆ. ಸೊ ನಮ್ಮ ಸಮ್ಮಿಲನ ಕುಟುಂಬದ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ ಅಂತ? ಆಪ್ಷನ್ ಎ ನ್ಯಾಯ ನೀತಿ ಧರ್ಮ, ಆಪ್ಷನ್ ಬಿ ಸುಬ್ಬಿ ಸುಬ್ಬಕ್ಕ ಸುವಲಾಲಿ. ನ್ಯಾಯ ನೀತಿ ಧರ್ಮ. ನ್ಯಾಯ ನೀತಿ ಧರ್ಮ ಅಂತ ಉತ್ತರ ಕೊಟ್ಟಿದ್ದಾರೆ. ಎಸ್, ಆಕ್ಚುಲಿ ಇದು ಗೆಸ್ ಮಾಡಿದ್ದು ಗೊತ್ತಿರಲಿಲ್ಲ, ಬಟ್ ಕರೆಕ್ಟ್ ಆಗಿ ಆಯ್ತಲ್ಲ. ಸೊ ಇವರ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಚಿತ್ರದಲ್ಲಿನ ನಾಯಕ ನಟ ಯಾರು? ನಿಮ್ಮ ಮೊದಲ ಆಯ್ಕೆ ಶ್ರೀನಿವಾಸ್ ಮೂರ್ತಿ, ಎರಡನೇ ಆಯ್ಕೆ ಅಶೋಕ್. ಶ್ರೀನಿವಾಸ್ ಮೂರ್ತಿ. ಓಕೆ, ಶ್ರೀನಿವಾಸ್ ಮೂರ್ತಿ ಅಂತ ಬಹಳ ಕಾನ್ಫಿಡೆಂಟ್ ಆಗಿ 4 ಜನ ಒಟ್ಟಿಗೆ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಈಗ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಮೂರನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ನಿಮ್ಮ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಧ್ರುವ ಸರ್ಜಾ ರಾಧಿಕಾ ಪಂಡಿತ್ ಕಾಂಬಿನೇಷನ್ನ ಬಹದ್ದೂರ್ ಸಿನಿಮಾದಲ್ಲಿ ರಾಧಿಕಾ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಅಂಜಲಿ, ಎರಡನೇ ಆಯ್ಕೆ ಗೌರಿ. ಸಿನಿಮಾ ನೋಡಿಲ್ಲ, ನೋಡಿದ್ರು ಹೆಸರು ಮರ್ತೋಗಿರುತ್ತೆ. ಇವಾಗ ಗೆಸ್ ಮಾಡಿ ಹೇಳ್ತಾರೆ. ಅಂಜಲಿ. ಓಕೆ, ಅಂಜಲಿ ಅಂತ ಗೆಸ್ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ಅಂಜಲಿ? ಇವರ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕರೆಕ್ಟ್ ಆಗಿ ನೋಡಿ ಫೋಟೋಗಳನ್ನ. ನಿಮ್ಮ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ರ್ಯಾಂಬೋ 2, ಎರಡನೇ ಆಯ್ಕೆ ಬುಲೆಟ್ ಬಸ್ಯ. ಸಿನಿಮಾ ನೋಡಿದಿರಿ? ಓಕೆ, ಬುಲೆಟ್ ಬಸ್ಯ ಅಂತ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಒಬ್ಬ ಇಲ್ಲಿ ಇಬ್ರು ನಡುವೆ ಹೌದು ಟಗ್ ಆಫ್ ವಾರ್ ಚೆನ್ನಾಗಿ ನಡೀತಾ ಇದೆ. ಜೇನುಗೂಡು ಕುಟುಂಬ ಹಾಗೇನೆ ಸಮ್ಮಿಲನ ಕುಟುಂಬದ ಮಧ್ಯೆ
ಆಗಿರೋ 3 ಸುತ್ತುಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಈ 2 ಕುಟುಂಬಗಳು ಸರಿಯಾದ ಉತ್ತರ ಕೊಟ್ಟು ಇಬ್ರು ಕೂಡ ಈಕ್ವಲ್ ಅಂಕನ ಗಳಿಸಿದ್ದಾರೆ. ನೋಡೋಣ ಮುಂದಿನ ಸುತ್ತಿನಲ್ಲಿ ಯಾರೆಷ್ಟಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಅಥವಾ ಯಾರ್ದಾದ್ರೂ ಏನಾದ್ರೂ ಡ್ರಾಪ್ ಆಗುತ್ತಾ ಅಂಕಗಳು ನೋಡೋಣ. ಸೂಪರ್, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಮುಂದಿನ ಸುತ್ತಿಗೆ ಹೋಗ್ಬಿಡೋಣ. ಮುಂದಿನ ಸುತ್ತಿನ ಹೆಸರು ನಟ ಭಯಂಕರ. ಈ ಸುತ್ತಿನಲ್ಲಿ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರು ಎನಾಕ್ಟ್ ಮಾಡಿ ತೋರಿಸ್ತಾರೋ ಇಲ್ಲಿ ಬಂದು ಚಿಟ್ಟೆತ್ಬೇಕಾಗತ್ತೆ. ಅದು ಸಿನಿಮಾದ ಹೆಸರು ಇರ್ಬೋದು ಅಥವಾ ನಾಯಕ ನಾಯಕಿಯರ ಹೆಸರು ಇರ್ಬೋದು. ಅದನ್ನು ನೀವು ಎನಾಕ್ಟ್ ಮಾಡಿ ತೋರಿಸ್ಬೇಕು. ಅವರು ಗೆಸ್ ಮಾಡ್ತಾರೆ. 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಅಲ್ಲ? ಸೊ ನಮ್ಮ ಜೇನುಗೂಡು ಕುಟುಂಬ ಇದೀಗ ನಟ ಭಯಂಕರ ಸುತ್ತನ ಆಡೋದಕ್ಕೆ ರೆಡಿ ಇದ್ದಾರೆ. ನಿಮ್ಮ ಕುಟುಂಬ ಸದಸ್ಯರು ಯಾರು ಎನಾಕ್ಟ್ ಮಾಡಿ ತೋರಿಸ್ತೀರಾ ಬನ್ನಿ. ಓಕೆ, ಇವಾಗ ನಿಮ್ಮ ಆಟನ ಶುರು ಮಾಡೋಣ. ನಿಮಗೆ ಬಂದಿರೋದು ನೋಡಿ. ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. ಕುಟುಂಬ. ಬಾಯ್ ಓಪನ್ ಮಾಡೋ ಹಾಗಿಲ್ಲ. ಸುಖಿ. ಮನೆ. ಜೇನು. ಅವಿಭಕ್ತ. ಸಂಬಂಧ. ಅವಿಭಕ್ತ. ವಿಭಕ್ತ ಕುಟುಂಬ. ಸುಖಿ ಕುಟುಂಬ. ನಮ್ಮ ಸಂಸಾರ. ಅಣ್ಣ ತಮ್ಮ. ನಮ್ಮ ಸಂಸಾರ ಆನಂದ ಸಾಗರ. ಒಬ್ರೆ ಒಂದೇ. ಸಂಸಾರ. ಸಂಸಾರ ಸಂಸಾರ ದೋಣಿ. ಸಂಸಾರ ನೌಕೆ. ಸಂಸಾರ ನೌಕೆ. ಸಂಸಾರ ನೌಕೆ ಅಂತ ಮೊದಲನೇದನ್ನ ಚೆನ್ನಾಗಿ ಗೆಸ್ ಮಾಡಿದ್ದಾರೆ. ವೆರಿ ನೈಸ್. ಮುಂದಕ್ಕೆ ಹೋಗೋಣ ಹಾಗಾದ್ರೆ. ಬಲೆ. ಮನೆ. ಬೆಟ್ಟದ ಕಳ್ಳ. ಓಕೆ, ವೆರಿ ವೆಲ್ ಡನ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಸಿನಿ ಕ್ವಿಜ್ನ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟಂತಹ ಕುಟುಂಬ ನೀವಾಗ್ತೀರಾ. ಓಕೆ, ಇನ್ನೆರಡಕ್ಕೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ? ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಎರಡು ವರ್ಡ್. ಮೊದಲನೇದು, ಎರಡನೇದು ಮಗು. ಮಕ್ಕಳು. ಮಗಳು. ಹಾಂ, ಶ್ರೀಮಂತನ ಮಗಳು. ಜಂಬದ. ಜಂಬದ ಹುಡುಗಿ. ಲಾಯರ್. ಲಾಯರ್. ವಕೀಲ್. ಲಾಯರ್ ಮಗಳು. ಲಾಯರ್ ಮಗಳು. ಸೂಪರ್. ಕೋಆರ್ಡಿನೇಷನ್ ಆಸಮ್ ಆಗಿದೆ. ಒಬ್ಬೊಬ್ರು ಒಂದೊಂದು ಗೆಸ್ ಮಾಡಿ ಕನೆಗೆ ಕರೆಕ್ಟ್ ಆದ ಉತ್ತರ ಕೊಡ್ತಾ ಇದ್ದಾರೆ. ಈಗ 3 ಕರೆಕ್ಟಾಗಿ ಗೆಸ್ ಮಾಡಿ 60 ಅಂಕ ಗಳಿಸಿದ್ದಾರೆ. ಕೊನೆಯದೇನಾದ್ರೂ ಗೆಸ್ ಮಾಡಿಬಿಟ್ರೆ ಫುಲ್ ಔಟ್ ಆಫ್ ಔಟ್ ಇವತ್ತು. ಓಕೆ, ಕಣ್ಣೀರು. ರಕ್ತ ಕಣ್ಣೀರು. ನೋಡ್ಕೊ ಫಸ್ಟ್ ಕಣ್ಣೀರು. ಕಣ್ಣ. ನೆಕ್ಸ್ಟ್ ಆನಂದ ಭಾಷೆ. ಆಕ್ಚುಲಿ ಈ ಜೇನುಗೂಡು ಕುಟುಂಬ ಈಗ ಆನಂದ ಬಾಷ್ಪ ಸುರಿಸ್ಬೇಕು. ಯಾಕಂದ್ರೆ ಇದುವರೆಗೂ ಆಡಿರೋ ಎಲ್ಲ ಆಟಗಳಲ್ಲೂ ಕೂಡ ಔಟ್ ಆಫ್ ಔಟ್, ಎಲ್ಲ ಸುತ್ತುಗಳಲ್ಲೂ ಔಟ್ ಆಫ್ ಔಟ್. ಈಗ ಆನಂದ ಬಾಷ್ಪ ಅವ್ರು ಸುರಿಸ್ಬೇಕು. ನಿಜವಾಗ್ಲೂ ಬೇರೆ ವೇಳನ್ ಮುರುಳಿ ಅವರೇ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಅವ್ರು ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು. ಇಲ್ಲ. ಓಕೆ, ಈಗ ನಮ್ಮ ನಟ ಭಯಂಕರ ಸುತ್ತನಾಡೋದಕ್ಕೆ ಕುಮ್ರಿ ಮನೆ ಕುಟುಂಬದಿಂದ ಯಾವ ಸದಸ್ಯರು ಬರ್ತಾ ಇದ್ದಾರೆ? ನಾನೇ ಬರ್ತೇನೆ. ನೀವೇ ಬರ್ಬೇಕು ಮ್ಯಾಮ್. ಬೆರೆತ. ಹಾಂ, ಬೆರೆತ. ಹೃದಯ. ಬೆರೆತ ಜೀವ. ಬೆರೆತ ಜೀವ. ರೈಟ್ ಆನ್ಸರ್. ಸೊ ನಟ ಭಯಂಕರಿ ಇದ್ದಾರೆ ನಿಮ್ಮಲ್ಲಿ ಅಂತ ಆಯ್ತು. ಓಕೆ, ಈಗ ಮೊದಲನೇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿ 20 ಅಂಕ ಗಳಿಸಿದ್ದಾರೆ. ಓಕೆ,
ಕರೆಕ್ಟಾಗಿ ತೋರಿಸ್ಬೇಕು. ಬೆಕ್ಕು, ಹಸು, ಹಸು, ಆಕಳು, ಹಸು, ಎಮ್ಮೆ, ತಮ್ಮಣ್ಣ, ಎಮ್ಮೆ ತಮ್ಮಣ್ಣ. ಆಕ್ಚುಲಿ ಇವರು ಹೆಂಗೋ ತೋರಿಸಿದ್ರು, ಬಟ್ ಚೆನ್ನಾಗಿ ಗೆಸ್ ಮಾಡ್ಬಿಟ್ರು. ಬೇರೆ ರೀತಿ ಈಗ ನಿಮ್ಮ ತಿರುವು, ನೀರು, ನದಿ, ದಾರಿ, ದಾರಿ, ತಿರುಗುದಾರಿ, ಡೊಂಕುದಾರಿ, ಅಡ್ಡದಾರಿ, ಅಡ್ಡದಾರಿ, ಸೂಪರ್. ಯಾರು ಕೂಡ ಅಡ್ಡದಾರಿ ಹಿಡಿಬಾರ್ದು ಅಂತ. ಓಕೆ, ನಿಮ್ಮ ಕೊನೆಯದ್ದು. ಒಂದು ಪದ 3 ಅಕ್ಷರ. ದಾನ, ಕೊಡೋದು, ದಾನ, ಕೊಡುಗೆ, ದಾನ, ಅರ್ಪಣೆ, ಅರ್ಪಣೆ ಅದೇ ಬಂದ. ಸುತ್ತಲು, ಅರ್ಪಣೆ, ತುತ್ತು, ಅನ್ನದಾನ, ಕಾಣಿಕೆ, ಕಾಣಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಸಖತ್ತಾಗಿ ಗೆಸ್ ಮಾಡಿದ್ರು, ಸಖತ್ತಾಗಿ ಆಕ್ಟ್ ಮಾಡಿದ್ರು. ನೋಡಿ, ನಿಮ್ಗೆ ಗೊತ್ತಿರ್ಲಿಲ್ಲ ನಿಮ್ಮೊಳಗೆ ಇಷ್ಟೊಬ್ಬ ನಟ ಭಯಂಕರಿ ಇದ್ದಾಳೆ ಅಂತ. ಓಕೆ, ಸೂಪರ್. ಲಾಸ್ಟ್ ರೌಂಡ್ ಅಲ್ಲಿ ಆಕ್ಚುಲಿ ಸ್ವಲ್ಪ ನೀವು ಡಿಸಪಾಯಿಂಟ್ ಆಗಿದ್ರೆ, ಈಗೆಲ್ಲ ಫುಲ್ ಕಮ್ ಬ್ಯಾಕ್ ಆಗ್ಬಿಟ್ರಿ ನೋಡಿ. ಸೂಪರ್. 4 ಸರಿಯಾಗಿ ಗೆಸ್ ಮಾಡಿ 80 ಅಂಕನ ಗಳಿಸಿದ್ದಾರೆ. ವೆರಿ ನೈಸ್. ಓಕೆ, ನಮ್ಮ ಅಂಜನಿ ಪುತ್ರ ಕುಟುಂಬದಲ್ಲಿ ಯಾರು ಅನಾಕ್ಟ್ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ? ನೀವಾ? ಓಕೆ, ಬನ್ನಿ. ಓಕೆ, ನೀವು ಗೆಸ್ ಮಾಡಬೇಕಾಗಿರೋದು ಮೊದಲನೇದು ಆರತಿ, ಮಂಗಲ್ಯ, ದೇವರ ಮಾಲೆ, ತೋರಣ. ಮೊದಲನೇ ಅಕ್ಷರ ತೋರಣ. ತೋರಣ, ಓಕೆ. ಬಟ್ಟೆ, ಬಟನ್, ಗಂಧ, ತೋರಣ, ಪೂಜೆ, ಅಲಂಕಾರ. ಗಂಧ, ಟ್ರೈ ಬೇರೆ ಟ್ರೈ ಮಾಡು. ಬಟ್ಟೆ, ಕೆನ್ನೆ. ಎರಡನೇ ಅಕ್ಷರನಾ? ಹಾಂ, ಮೊದಲನೇ ಪದ ಎರಡನೇ ಪದ ಎಷ್ಟು ಅಕ್ಷರ ಇದೆ? 2, ಓಕೆ. ತೋರಣ, ಪೂಜೆ, ತೋರಣ, ಅಲಂಕಾರ. ಒಬ್ಬರಲ್ಲೇ ಸ್ವಲ್ಪ ಗೆಸ್ ಮಾಡಿ. ಹೂವು, ಧೂಪ. ಓಕೆ, ಸಮಯ ಮುಗಿದಿದೆ. ಓಕೆ, ಸುಳಿವು ತಗೋತೀರಾ? ಹಾಂ. ಓಕೆ, ನಿಮ್ಮ ಸುಳಿವು ಈ ರೀತಿಯಾಗಿದೆ. ಇದೊಂದು ಕಪ್ಪು ಬಿಳುಪು ಚಿತ್ರ. ಓಕೆ, ನಿಮ್ಮ ಎರಡನೇ ಸುಳಿವು ಸುಂದರಮ್ಮ ಅವರನ್ನು ಆಧರಿಸಿದ ಚಿತ್ರ ಇದು. ಸುಂದರಮ್ಮ ಅವರ ಕಥೆಯನ್ನ ಆಧರಿಸಿದ ಚಿತ್ರ ಇದು. ಕಂಟಿನ್ಯೂ ಮಾಡಿ ನೀವು. ಆಗ್ಲಿಲ್ವಾ? ಹೆಸರು, ಸ್ವಲ್ಪ ಹೆಸರು, ಹಸಿರು ತೋರಣ, ಹಸಿರು ತೋರಣ. ಅಯ್ಯೋ, ಓಕೆ, ಶತಾಯ ಗತಾಯ ಅಂತೂ ಕೊನೆಗೆ ಆನ್ಸರ್ ಬಂತು.
ಸೊ ಈಗ ನೀವು ಸುಳಿವನ್ನ ತಗೊಂಡಿರೋದ್ರಿಂದ 10 ಅಂಕಗಳು ಕಟ್ ಆಗುತ್ತೆ. 2 ಸುಳಿವನ್ನ ತಗೊಂಡಿದ್ದೀರಲ್ಲ, ಹಾಗಾಗಿ ಮೊದಲನೇ ಪ್ರಶ್ನೆಗೆ ನಿಮಗೆ ಸಿಗ್ತಾ ಇರೋ ಅಂಕ 10. ಓಕೆ. ಮೂರು ಪದ. ರಾಕ್ಷಸ, ಭಯಂಕರ, ಹುಲಿ, ಹುಲಿ, ಹುಲಿ ಹಾಲಿನ ಮೇವು. ಯೆಸ್, ರೈಟ್. ಸೊ ಎರಡನೇದನ್ನು ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. 20 ಅಂಕನ ಗಳಿಸಿದರೆ ಒಟ್ಟು ಇವರಿಗೆ ಸಿಕ್ಕಿರೋದು 30 ಅಂಕಗಳು. ನೀರು, ಗಂಟ್ಲು, ಬಾಯಾರಿಕೆ, ಮತ್ತೆ ಬೇರೆ ಪದ ಬಾಯಾರಿಕೆಗೆ. ಓಕೆ, ಗೆಸ್ ಮಾಡಿ. ನೀವು ಗೆಸ್ ಮಾಡಬೇಕು. ಹೆಲ್ಪ್ ಮಾಡಿ ಅಕ್ಕನಿಗೆ. ದಾವ, ದಾವ, ದಾಯಾರಿಸಿ. ಸ್ವಲ್ಪ ಅದರಲ್ಲೇ. ದಾವ, ದಣಿವ, ದಾವ, ದ್ಯಾವ, ದಾ ವ ದಾ. ಓಕೆ. ಸೆಕೆಂಡ್ ವರ್ಡ್, ಸೆಕೆಂಡ್ ಆಲ್ಫಾಬೆಟ್ ನೀವೇ ಹೇಳ್ಬೇಕು ಅದನ್ನ. ಓಕೆ, ಸಮಯ ಮುಗ್ದಿದೆ. ಈಗ ಸುಳಿವನ್ನ ತಗೋತೀರಲ್ಲ, ಇದು ಲೋಕೇಶ್ ಅಭಿನಯದ ಚಿತ್ರ. ತುಂಬಾ ಈಸಿ ಇದೆ. ನೀವು ಆಡು ಭಾಷೆಯಲ್ಲಿ ಹೇಳಿದ್ದನ್ನ ಕರೆಕ್ಟಾಗಿ ಹೇಳ್ಬಿಟ್ರೆ ಅದೇ ಉತ್ತರ. ಓಕೆ, ಓಕೆ, ನಿಮ್ಮ ಎರಡನೇ ಸುಳಿವು ಲೋಕೇಶ್ ಪತ್ನಿ ಗಿರಿಜಾ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ತುಂಬಾ ಹತ್ತಿರದಲ್ಲಿದ್ದೀರಾ, ಆಗ್ತಾ ಇಲ್ವಾ? ಇನ್ನೊಂದು ಚೂರು ಗೆಸ್ ಮಾಡಿದ್ರೆ ಸರಿ ಆಗ್ತಾ ಇತ್ತು. ಹತ್ತಿರದಲ್ಲೇ ಇದ್ರಿ. ಹೌದು, ಪರವಾಗಿಲ್ಲ. ಸರಿಯಾದ ಉತ್ತರ ಬಂದು ದಾಹ. ಎಷ್ಟು ಅಕ್ಷರ ಪದ? 2 ಪದ. ಓಕೆ. ಮೊದಲನೇ ಪದ ಸರಪಳಿ. ಹಾಂ, 2ನೇ ಅಕ್ಷರ ಸರಪಳಿ. ಓಕೆ. ಮೊದಲನೇದು ಹೆಜ್ಜೆ. ಕೂತು ತೋರಿಸ್ಬೋದು, ಯಾಕಂದ್ರೆ ಅದು ಇಲ್ಲಿ ಬರಲ್ವಲ್ಲ, ಇಲ್ಲೇ ಇರುತ್ತೆ. ಒಟ್ಟುಗೂಡ್ಸೋದ? ಮರಳು, ಮರಳಿನ ಸರಪಳಿ, ಸರಪಳಿ, ಮರಳು, ಮರಳು, ಸರಪಳಿ. ಮರಳು ಸರಪಳಿ ಉತ್ತರ ಕರೆಕ್ಟ್ ಆಗಿದೆ. ಒಟ್ಟಿನಲ್ಲಿ ನೀವು 3ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, 1ರಲ್ಲಿ ಸುಳಿವನ್ನ ತಗೊಂಡಿದ್ರಿ. ಹಾಗಾಗಿ ನಿಮಗೆ ಈ ಸುತ್ತಿನಲ್ಲಿ ಸಿಗ್ತಾ ಇರುವಂತಹ ಅಂಕಗಳು 50. ಚೆನ್ನಾಗಿ ತೋರಿಸಿದ್ರಿ ನೀವು. ಓಕೆ, ಈಗ ನಮ್ಮ ಸಮ್ಮಿಲನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಆಗಿದೆ. ಯಾರು ಬರ್ತಾ ಇದ್ದಾರೆ? ಓಕೆ, ವೆರಿ ನೈಸ್, ಬನ್ನಿ. ನಾಗರ, ನಾಗರ, ಹಾವು, ನಾಗ, ಹಾಂ, ನಾಗರ ಕಟ್ಟೆ. ಎಷ್ಟು ವರ್ಡು? 2 ವರ್ಡಾ? ನಾಗ, ಹಾವು, ಹಾವು, ಹಾವಿನ ಹೆಡೆ. ಎಸ್, ಸೊ ಹಾವಿನ ಹೆಡೆ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕವನ್ನ ಗಳಿಸಿದ್ದಾರೆ. ನೀವು ಮುಂದೆ ಗೆಸ್ ಮಾಡಬೇಕಾಗಿರೋದು 2 ವರ್ಡ್. ಹೂವ, ಅರಳೋದು. ಬೆಂಕಿಯಲ್ಲಿ ಅರಳಿದ ಹೂವು. ಬೆಂಕಿ, ಬೆಂಕಿಯ ಚೆಂಡು. ಓಕೆ, 2ಕ್ಕೆ ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ಮುಂದೆ ಗೆಸ್ ಮಾಡಬೇಕಾಗಿರೋದು ಪ್ರಣಯದ ಪಕ್ಷಿಗಳು.
ಗರುಡ ರೇಖೆ. ಯಪ್ಪ ಆಕ್ಚುಲಿ ಅವ್ರು ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾ ಇದ್ದಾರೆ. ಹಿಂಗಂತ ಪ್ರಣಯದ ಪಕ್ಷಿಗಳು ಏನಾದ್ರೂ ಒಂದು ಹೇಳ್ತಾನೆ ಇದ್ದಾರೆ ಅದಕ್ಕೆ ರಿಲೇಟೆಡ್. ಸೂಪರ್. ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಟ್ರೆ ಇಬ್ರು ಇವಾಗ ಈಕ್ವಲ್ ಆಗ್ತೀರಾ. ಎರಡು ವರ್ಡ್. ಪ್ರದಕ್ಷಿಣೆ, ದೇವಸ್ಥಾನ, ತಿರುಗುಬಾಣ. ಓಕೆ, ಸಕ್ಕತ್ತಾಗಿ ಆಡಿದ್ರಿ, ಕಂಗ್ರ್ಯಾಚುಲೇಷನ್. ಓಕೆ, ಇವಾಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕನ ಗಳಿಸಿದೆ ಅಂತ ನೋಡೋಣ. ಮೊದಲಿಗೆ ನಮ್ಮ ಜೇನುಗೂಡು ಕುಟುಂಬ ಗಳಿಸಿರುವಂತಹ ಅಂಕ 320. ಓಕೆ, ಕುಮ್ರಿ ಮನೆ ಕುಟುಂಬ ಗಳಿಸಿರುವಂತಹ ಅಂಕ 120. ಈಗ ನಮ್ಮ ಅಂಜನಿ ಪುತ್ರ ಕುಟುಂಬ ಗಳಿಸಿರುವಂತಹ ಅಂಕ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 170. ನೈಸ್. ಕೊನೆಯದಾಗಿ ನಮ್ಮ ಸಮ್ಮಿಲನ ಕುಟುಂಬ ಗಳಿಸಿರುವಂತಹ ಅಂಕ 320. ನಮ್ಮ ಜೇನುಗೂಡು ಕುಟುಂಬ ಮತ್ತು ಸಮ್ಮಿಲನ ಕುಟುಂಬ ಈಕ್ವಲ್ ಆಗಿದ್ದಾರೆ. ಇಬ್ರು ಎಲ್ಲ ಸರಿಯಾದ ಉತ್ತರವನ್ನ ಕೊಟ್ಟು 320 ಔಟ್ ಗಳಿಸಿದ್ದಾರೆ. ಸೊ ಎರಡೂ ಕುಟುಂಬಗಳು ಮೊದಲನೇ ಸ್ಥಾನದಲ್ಲಿದೆ. ಸೊ 170 ಅಂಕವನ್ನ ಗಳಿಸೋ ಮೂಲಕ ನಮ್ಮ ಅಂಜನಿ ಪುತ್ರ ಕುಟುಂಬ 2ನೇ ಸ್ಥಾನದಲ್ಲಿದೆ. ಕುಮ್ರಿ ಮನೆ ಕುಟುಂಬ 120 ಅಂಕಗಳನ್ನು ಗಳಿಸೋ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಈಗ ಇಲ್ಲಿ 4 ಕುಟುಂಬಗಳು ಬಹಳ ಉತ್ಸಾಹದಿಂದ ಬಹಳ ಶಾರ್ಪ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಬುಕ್ಸ್ಗಳನ್ನು ಕೂಡ ನೀಡಲಾಗ್ತಾ ಇದೆ. ಪುಸ್ತಕಗಳನ್ನು ವೀರಲೋಕ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ನಾನು ಅದನ್ನು ಅವರಿಗೆ ತಲುಪಿಸ್ತಾ ಇದ್ದೀನಿ. ಓಕೆ, ಈಗ 3ನೇ ಸ್ಥಾನದಲ್ಲಿರುವಂತಹ ಕುಮ್ರಿ ಮನೆ ಕುಟುಂಬಕ್ಕೆ ವೀರಲೋಕ ಬುಕ್ ಹೌಸ್ ಕಡೆಯಿಂದ ನಿಮಗೆ ಈ ಪುಸ್ತಕ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. 2ನೇ ಸ್ಥಾನದಲ್ಲಿರೋ ಅಂಜನಿ ಪುತ್ರ ಕುಟುಂಬಕ್ಕೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಈ ಪುಸ್ತಕ. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ನಮ್ಮ ಜೇನುಗೂಡು ಕುಟುಂಬ ಹಾಗೂ ಸಮ್ಮಿಲನ ಕುಟುಂಬ ಮೊದಲನೇ ಸ್ಥಾನವನ್ನ ಇಬ್ರು ಕೂಡ ಹಂಚಿಕೊಂಡಿದ್ದಾರೆ. ಇಬ್ರಿಗೂ ಕೂಡ ವೀರಲೋಕ ಬುಕ್ ಹೌಸ್ ಕಡೆಯಿಂದ ಈ ಪುಸ್ತಕಗಳು. ಬಹಳ ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಿನಿ ಕ್ವಿಜ್ ಕಾರ್ಯಕ್ರಮ ತುಂಬಾನೇ ಮಜವಾಗಿತ್ತು. ನೀವು ಕೂಡ ಈ ಕಾರ್ಯಕ್ರಮನ ಆನಂದಿಸಿದಿರಿ ಅಂತ ಭಾವಿಸ್ತಾ ಸಿನಿ ಕ್ವಿಜ್ ಅನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.